ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಹೊಸ ಕಾನ್ಸೆಪ್ಟ್ ಜೊತೆ ಬಂದಿದ್ದೀನಿ. ಈ ವಿಡಿಯೋ, ಈ ವ್ಲಾಗ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಇವತ್ತದು ಕಾನ್ಸೆಪ್ಟ್ ಏನು ಅಂದರೆ, ನಾನು ನಮ್ಮಮ್ಮನಿಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ, ಪ್ರ್ಯಾಂಕ್ ಆಗುತ್ತಾ ಇಲ್ಲ ಅವರೇ ನನಗೆ ಪ್ರ್ಯಾಂಕ್ ಮಾಡಿಬಿಡ್ತಾರಾ ನೋಡೋಣ. ನನ್ನ 6th ಸೆಮ್ ಲಾಸ್ಟ್ ಸೆಮ್ ರಿಸಲ್ಟ್ ಬಂತು ಇವತ್ತು. ಸೊ ಅದರಲ್ಲಿ ಎಲ್ಲ ಪಾಸ್ ಆಗಿದ್ದೀನಿ. ನಾನು ನಮ್ಮಮ್ಮಂಗೆ ಒಂದು ಫೇಲ್ ಆಗಿದ್ದೀನಿ ಅಂತ ತೋರಿಸ್ತೀನಿ. ನೋಡೋಣ ನಂತರ ಇಲ್ವಾ ಏನು ಅಂತ. ನನಗಂತೂ ಭಯ ಆಗ್ತಿದೆ, ಯಾಕಂದರೆ ಚಿಕ್ಕ ವಯಸ್ಸಿಂದ ಇದುವರೆಗೂ ಯಾವತ್ತೂ ಫೇಲ್ ಆಗಿಲ್ಲ ಮತ್ತು ಯಾವತ್ತೂ ನಾನು ಬಯಸ್ಕೊಂಡಿಲ್ಲ ನಮ್ಮ ಅಮ್ಮನ ಕೈಲಿ ಈ ಥರ ಓದೋ ವಿಷಯದಲ್ಲಿ. ಸೊ ಅವ್ರು ನಂಬೋದು ಸ್ವಲ್ಪ ಕಷ್ಟನೇ ನಾನು ಫೇಲ್ ಆಗಿದ್ದೀನಿ ಅಂದರೆ. ಲೆಟ್ಸ್ ಸಿ. ಇರಿ, ನಾನು ಫೋಟೋ ಎಡಿಟ್ ಮಾಡ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಆ್ಯಂಡ್ ದೆನ್ ಕ್ಯಾಮ್ರಾ ಸೆಟಪ್ ಎಲ್ಲ ಮಾಡಬೇಕು. ಸ್ವಲ್ಪ ಏನಾದರೂ ವೀಡಿಯೋ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ದೂರದಲ್ಲಿಟ್ಟು ವೀಡಿಯೋ ಮಾಡಬೇಕಲ್ಲ. ಸೊ ಗೈಸ್ ನೋಡಿ, ಈ ಥರ ಎಡಿಟ್ ಮಾಡ್ಕೊಂಡಿದ್ದೀನಿ. ಗೈಸ್ ಕಾಣಿಸ್ತಿದ್ಯಾ? ಫೇಲ್ 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 ನಾನು ಎಡಿಟ್ ಮಾಡಿರೋದು. ನೋಡೋಣ, ನನಗನ್ಸುತ್ತೆ ನಮ್ಮ ಅಮ್ಮಂಗೆ ಗೊತ್ತಾಗಲ್ಲ ಅಂತ. ಒಂದು ಸಬ್ಜೆಕ್ಟ್ 3 ಸತಿ ಅಲ್ಲಿ ತೋರಿಸ್ತಾ ಇದೆ. ಸೊ 3ಕ್ಕೂ ಫೇಲ್ 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 ಅಂತ ಹಾಕ್ಕೊಂಡಿದ್ದೀನಿ. ಕಾಣಿಸ್ತಿದ್ಯಾ? ಹಾಂ ಗೈಸ್, ಏನು ರಿಯಾಕ್ಟ್ ಮಾಡ್ತಾರೆ ಅಂತ. ನಾನು ಫಸ್ಟ್ ಟೈಮ್ ಈ ಥರ ನಾವು ಪ್ರ್ಯಾಂಕ್ ಮಾಡ್ತಿರೋದು, ಯಾವತ್ತೂ ಮಾಡಿಲ್ಲ. ಲೆಟ್ಸ್ ಸಿ ಹೇಗೆ ಪ್ರ್ಯಾಂಕ್ ಆಗ್ತಾರೆ, ಏನು ಮಾಡ್ತಾರೆ, ಬೈತಾರ. ಸಿ ಕ್ಯಾಮ್ರಾ ಸೆಟಪ್ ಮಾಡಬೇಕು. ಆ್ಯಂಡ್ ನೋಡುವ, ನಂಗೆ ನಾನೇ ಬೆಸ್ಟ್ ಆಫ್ ಲಕ್ ಹೇಳ್ಕೊತಾ ಇದ್ದೀನಿ. ಬೈಸ್ಕೊಳಕ್ಕೆ ರೆಡಿಯಾಗಿದ್ದೀನಿ. ಲೆಟ್ಸ್ ಸಿ ವಾಟ್ ಶಿ ವಿಲ್ ಡೂ. ನೋಡೋಣ ಗೈಸ್, ನಮ್ಮಮ್ಮ ಬಂದಾಗ ಕಂಟಿನ್ಯೂ ಮಾಡ್ತೀನಿ. ಗೈಸ್ ನೋಡಿ, ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ. ಫೋನ್ ಕ್ಯಾಮ್ರಾ ಕಾಣಿಸ್ಬಾರ್ದು ಅಂತ ಹೈಡ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಬಂದಿದ ತಕ್ಷಣ ಇಲ್ಲೇ ಕುತ್ಕೋತಾರೆ. ಲೆಟ್ಸ್ ಡೂ. ಅಮೌಂಟ್ ಇಲ್ಲ, ಏನು ಮಾಡೋದು? ಸರಿ, ಇದು ಬಂದಿಲ್ಲ. ಬಂದೈತೆ ಒಂದು ಸಬ್ಜೆಕ್ಟ್. ಯಾಕೆ ಗೊತ್ತಿಲ್ಲ, ಬೇಗ ಬೇಗ ಮಾಡ್ಬಿಟ್ಟವಲ್ಲ, ಫೇಲ್ ಮಾಡ್ಬಿಟ್ಟವ್ರೆ ಒಂದೇ ಒಂದು ಸಬ್ಜೆಕ್ಟ್ನ. ಇಲ್ಲ ಮೀ, ಹೆಂಗ್ ನಾನು ಎಡಿಟ್ ಮಾಡೋಕ್ಕಾಗುತ್ತೆ? ಸುಳ್ಳು ನಿಜಾನ ಸುಳ್ಳು ಅಂತ ಕೇಳ್ತಾ ಇರಲ್ಲ. ತೋರಿಸುತ್ತೆ 3 ನೋಡು, 3 ಒಂದೇ ಸಬ್ಜೆಕ್ಟು. ಒಂದು ಸಬ್ಜೆಕ್ಟ್ನ 3 ಸತಿ ಹಾಕೋರೆ, ಎಲ್ಲ ಪಾಸು. ಈಗ ಒಂದೇ ಒಂದು ಸಬ್ಜೆಕ್ಟ್ ಕಟ್ ಮಾಡಿದ್ರೆ ಇಷ್ಟು ಬೇಗ ರಿಸಲ್ಟ್ ಬಂದಾಗ ನೋಡ್ಬೇಕು. ಈ ಎಲ್ಲ ಸೆಮಿಸ್ಟರ್ಗೂ ಕರೆಕ್ಟಾಗಿ ಬಂದಿದೆ. ಲಾಸ್ಟ್ ಟೈಮ್ ಇನ್ನು 6 ತಿಂಗಳಿಗೈತೆ. ಇನ್ನೊಂದ್ಸತಿ ನಿಮಗೆ ಮಾಡಿಲ್ಲ. ಪಡಿಸ್ಕೊತೀಯ? ಬೈಲ ಬಯಸ್ಕೊತೀಯ?
ಹಂಗೆ ಅನ್ಕೊಂಡೆ ಲಾಸ್ಟ್ ರೀಸೆಂಟ್ ಒಂದೇ ಮಾಡ್ಕೋಬೇಕಲ್ಲ ಹಿಂಗೆ ಅಂತ. ಆಮೇಲೆ ನೋಡಿದ್ರೆ ನಾನು ಓದ್ಸತಿ ನೋಡ್ತಿದ್ದೀನಿ, ಈ ಸತಿ ನೋಡಿದ್ರೆ ಆಮೇಲೆ ನೋಡ್ತಾ ಇದ್ದೀನಿ, ಅದಕ್ಕೆ ನೀವು ಕಳಿಸ್ಬಿಟ್ಟು ನಾನು ಡಿಲೀಟ್ ಮಾಡಿದ್ದು. ಅಲ್ಲೇ ನೋಡ್ಬಿಟ್ಟು ಹತ್ಕೊ ಬಂದ್ಬಿಟ್ಟೆ, ಆಮೇಲೆ ಬೈದ್ಬಿಟ್ಟೆ ಬಂದ್ಬಿಟ್ಟು ಅಂತ. ಏನು ಮಾಡೋದು? ಏನ್ ಮಾಡ್ಲಿ? ಏನ್ ಮಾಡ್ತೀಯ? ಬರೀ ಇನ್ನೊಂದ್ಸಲ ಅಷ್ಟೇ. ಇನ್ನೊಂದ್ಸತಿ ಯಾವಾಗ ನೆಕ್ಸ್ಟ್ ಇನ್ನ 3-4 ತಿಂಗಳು ಮತ್ತೆ ಇವಾಗ ಬರ್ಬೇಕು. ಇವಾಗ ಅವ್ರು ನಂಗೆ ಕೊಡಲ್ಲ. ಇವಾಗ ಏನ್ ಮಾಡ್ಲಿ? ಫೇಲ್ ಮಾಡುವಲ್ಲ, ಬಂದ್ ಜಗಳ ಮಾಡುವ. ಈಗ ಬರ್ತಿದ್ದು ಬರೀ 18 18 40 ಕಾಲೇಜ್ ಕಡೆ ಕೊಡ್ತಾರೆ. 18 ಚೆನ್ನಾಗಿ ಬರ್ತಿದ್ದು ಇದು ಲೆಕ್ಕ ಅಕೌಂಟ್ಸು. ಯಾವಯ್ಯ ಅಕೌಂಟ್ಸ್ ಬರಲ್ಲ. ಹೋಗಿ ಮನೆಗೆ ಹೋಗಿ ಇನ್ನೊಂದ್ಸಲ ಬರ್ಬಿಟ್ಟದೆ ಏನು ಮಾಡೋದು. ಏನಂತ ಯಾವಾಗ ಫೋನಲ್ಲಿ ಎಷ್ಟಾಯ್ತು ನೋಡ್ತೀನಿ. ಏನ್ ಮಾಡ್ಲಿ? ಇದನ್ನು ಮಾಡ್ತೀನಿ ಅಂತ ನೀವು ಹೇಳ್ತೀನಿ. ನೀನ್ ಹೇಳ್ಬೇಕು ನಂಗೆ. ಇದನ್ನು ಬರೀ ನೆಕ್ಸ್ಟ್ ಟೈಮ್ ಬರೀ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿನಿ. ಸೂಸೈಡ್ ಮಾಡ್ಕೊಂಡು ಸಿಗೋದ್ಲ ಅಲ್ಲ. ನೀ ಫೇಲ್ ಆಗಿದೆ, ನಂಗೆ ಭಯ ಆಗ್ತಿದ್ದ. ಅಡು ಬಂದಿದ್ದ ಜ್ವರ ಕುತ್ಕೊಂಡು ಹೋಗಲಿ. ಇಷ್ಟು ಗಂಟೆ ಆಡ್ಬೇಕಂತ ಕೈ ಕಾಣಿಸ್ತಾ ಇಲ್ಲ. ಬರೀ ಇಂಥದೆಯ. ಬರಷ್ಟಲ್ಲಿ ಇನ್ನೇನಪ್ಪ ಅನ್ಕೊಂಡೆ. ಫ್ಯಾನ್ ಇಲ್ಲ ಅಲ್ಲಿ. ಇಲ್ಲ ಆಮೇಲೆ ಇತ್ತು. ಮುಚ್ಚು ಭಯ, ಮುಚ್ಚು ಭಯ. ಅಷ್ಟೇ. ಅದು ಪ್ರಪಂಚ ಮುಗಿದು ಎಲ್ಲರೂ ಆಡ್ಕೊತಾರಲ್ಲ. ಯಾರು ಆಡ್ತಿದ್ದಾರೆ? ಯಾವಾಗ ಆಡ್ಕೊಂಡು ಫೋನ್ ಮಾಡ್ಕೊಂಡು ಫೇಲ್ ಆಗಿಲ್ಲ ನನಗೆ. ಬೇರೆ ಬರೀತಾರೆ ಬಿಡೋದು. ಕೊಡೋದು ಯಾಕೆ ಫೋನ್ ಮಾಡ್ಕೊಂಡಿದ್ದು ಆಡ್ಕೊಳ್ಳೋರು? ಎಲ್ಲರೂ ಆಡ್ಕೊತಾರಲ್ಲ. ಕೈಸ್ಗೆ ಹೋಗಲ್ಲ, ಫೇಲ್ ಆಗಿದ್ಯಾ ಅಂತ. ಬೇರೆ ಪ್ರಪಂಚ ಎಲ್ಲ ಪಾಸ್ ಆಗಿರ್ತಾರೆ. ನಾನೇ ಫೇಲ್ ಆದ್ಮೇಲೆ ಅವ್ರು ಯಾರಿಗೂ ಮಾಡಲೇ ಇಲ್ಲ. ಒಂದು ಸಬ್ಜೆಕ್ಟ್ ತರ ಬರ್ಕೊಂಡು ನಾನು ಚಾರ್ಜರ್ ಹಾಕ್ಬೇಕು. ನೀರೇ
ಕುತ್ಕೊಂಡು ಒಂದು ಕಟ್ಬಿಟ್ಟು ಪಾಸಾಗಿ ಆಮೇಲೆ ಹುಡ್ಕು. ಇವಾಗ 15 ಗಂಟೆಗೆ ಎಲ್ಲರೂ ಹೋಗ್ತಾ ಕ್ಯಾಮ್ರಾ ನೋಡ್ಬಿಟ್ರು ಮತ್ತೆ ಕ್ಯಾಮ್ರಾ ನೋಡ್ಕೊಂಡ್ಬಿಟ್ರು ಅವ್ರಿಗೆ ಗೊತ್ತಾಗೈತು ಬ್ಯಾಂಕ್ ಅಂತ. ಅಯ್ಯೋ ದೇವ್ರೇ, ನನ್ಗೆ ಅಳು ಬರ್ಸ್ಕೊತಾ ಇದೀನಿ, ಅಳುನೇ ಗೊತ್ತಾಯಿಲ್ಲ ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಫೇಲ್ ಆಗಿದ್ರೆ ಯಾರಾದ್ರೂ ಮದರ್ ನೋಡಿದ್ರ ಇವ್ರು ನಗಾಡ್ತಾರೆ. ಗೈಸ್ ಹಂಗೋ ಹೆಂಗೋ ಫ್ರ್ಯಾಂಕ್ ಮಾಡಿ ನಂಬಿಸ್ಬಿಟ್ಟೆ, ನಂಬ್ಕೊಂಡಿದ್ರು. ಆದ್ರೆ ಅಲ್ವೊಂದು ಕ್ಯಾಮ್ರಾ ನೋಡ್ಬಿಟ್ರು, ಬಂದು ಕ್ಯಾಮ್ರಾ ನೋಡ್ಬಿಟ್ಟು ಏನಿದು ಏನಕ್ಕೆ ಹಿಂಗೆ ಒಪಿನಿಯನ್ ಕೇಳೋಣ ಬಾವೇಲಿ. ಅದ್ ಹೆಂಗ್ ಅನ್ಕೊಂತೀಯ ನೀನ್ ನನ್ ಫೇಲ್ ಆಗಲ್ಲ ಅಂತ? ಗೈಸ್ ಫೇಲ್ ಆಗಿದೀವಿ ಇದಕ್ಕೆ ಬಿಡು, ಪ್ರಪಂಚದಲ್ಲಿ ಯಾರು ಫೇಲ್ ಆಗಲ್ವಾ, ಇನ್ನೊಂದ್ಸತಿ ಬರ್ಕೋ. ಬರೀ ಏನು ಫೇಲ್ ಆಗೋದ್ರೆ ಏನಾಗಲ್ವಾ? ಚಾನ್ಸ್ ಇಲ್ಲ. ನೀನ್ ಬೈಯಲ್ವ ಯಾವತ್ತು? ಚಿಕ್ಕ ವಯಸ್ಸಿಂದ ಯಾವತ್ತು ಫೇಲ್ ಆಗಿಲ್ವಲ್ಲ, ಅದಕ್ಕೆ ನಿಂಗೆ ಡೌಟ್ ಬಂದಿಲ್ಲ ಇವಾಗ ಅಲ್ವಾ? LKG-ಯಿಂದ ಡಿಗ್ರಿವರೆಗೂ ಒಂದಿನ ಫೇಲ್ ಆಗಿಲ್ಲ. ಇವಾಗ ಹೆಂಗ್ ನಾನು ಅನ್ಕೊಂಡೆ ನಂಬಲ್ಲ ಅಂತ, ಆದ್ರೂ ನಂಬೋದ್ರು. ಏನೋ ನಾನು ಸೂಸೈಡ್ ಮಾಡ್ಕೊತೀನಿ ಅದು ಇದನ್ನು ಡವ್ ಮಾಡ್ತೀನಿ, ಸುಮ್ಮನೆ ಇರೋ ಅಂತ ಇರೋ. ನೋಡಿ ಬಜ್ಜಿ ಮಾಡಕ್ಕೆ ಪಾಸ್ ಆಗಿದ್ದೀನಿ ಅಂದ್ಬಿಟ್ಟು ಬಜ್ಜಿ ಮಾಡಕ್ಕೆ ಎಲ್ಲ ತಗೊಂಬಂದವ್ರೆ. ಇವತ್ತೆ ಇದನ್ನ ನೋಡ್ಬಿಟ್ಟು ನಂಬಿಟ್ಟ ನೀನ್ ಫೇಲ್ ಅಂತ. 3 ಸಬ್ಜೆಕ್ಟ್ ಫೇಲ್ ಆಗೈತೆ ಅನ್ಕೊಂಡ. ಒಂದೇ ಸಬ್ಜೆಕ್ಟ್ ಅಲ್ಲ, ಅದೇ ಮೂರ್ ಸತಿ ಫೇಲ್ ಅಂತ ಬಂದೈತಲ್ಲ, ಏನ್ ಅನ್ಕೊಂಡೆ? ಅದೇ ಒಂದು ಆಗಿರ್ಬೋದು ಅನ್ಕೊಂಡು. ಒಂದಾಗಿರ್ಬೋದು. ಏನು ಯೋಚನೆ ಇಲ್ಲ ನಮ್ಗೆ. ಯಾಕೆ? ಕಟ್ ಪಾಸ್ ಮಾಡ್ಕೊಬೋದು, ಅದೇ ಪ್ರಪಂಚ ನೋಡೋದಂತ. ಹಂಗಂದ್ರೆ ಇನ್ನ ನನ್ಗೆ ಲೇಟ್ ಆಗುತ್ತಲ್ಲ. ಆಗಲಿ, ಬೇರೆ ಕೆಲ್ಸಕ್ಕೆ ಹೋಗೋದು ಮತ್ತೆ ರಿಸಲ್ಟ್ ಬರೋ ಸೇರ್ಕೊಳ್ಳೋದು, ಅದಕ್ಕೆ ಯೋಚನೆ ಮಾಡ್ಬೇಕು. ನಿಜ ನಾನು ಏನ್ ಅನ್ಕೊಂಡಿದ್ದೆ ಗೊತ್ತಾ? ಇವ್ರು ಏನಂತ ಬೈತಾರೆ ಅನ್ಕೊಂಡಿದ್ರೆ ಗೊತ್ತಾ? ನಿನ್ಗೆ ಇದೆಲ್ಲ ಸೂಟ್ ಆಗಲ್ಲ, ರೆಡಿ ಗಾರ್ಮೆಂಟ್ಸ್ಗೆ ಹೋಗಿ ಏನಾದ್ರು ಮಾಡ್ಕೊ ಆಡೋಕೆ ಹೋಗು ಅಂತಾರೆ ಅನ್ಕೊಂಡಿದ್ದೆ. ಹೆಂಗ್ ಎಷ್ಟೇ ಡ್ರಾಮಾ ಮಾಡ್ತೀನಿ ಗೊತ್ತಾ? ಕಣ್ಣೀರ್ ಹಾಕಕ್ಕೆ ಕಣ್ಣೀರ ಬರ್ಲಿಲ್ಲ ನನ್ಗೆ. ನಾನು ಸೂಸೈಡ್ ಮಾಡ್ಕೊತೀನಿ ಅಂದ್ರೆ ಗಾರ್ಮೆಂಟ್ಸ್ ಮಾತ್ರ ಕರ್ಕೊಂಡು ಹೋಗೋಣ ಇಲ್ಲ. ಯಾಕೆ? ನಾವು ಪಡ್ತಾರ ಕಷ್ಟನೇ ಸಾಕು. ಫೇಲ್ ಆದ್ರೆ ಮತ್ತೆ ಇನ್ನೆಲ್ಲಿ ಸೇರಿಸ್ಕೋತಾರೆ ನನ್ನ? ಏನು ಸೇರಿಸ್ಕೊತೀವಿ, ಯಾರೋ ಬೇರೆ ಕೆಲಸ ಸೇರಿಸ್ಕೊತೀವಿ. ನನಗೆ ಬಕ್ರೆ ಮಾಡಕ್ಕೆ ನೋಡ್ತಾ ಇದೆಯಾ? ಫಸ್ಟ್ ಟೈಮ್ ಅಮ್ಮಂಗೆ ನಾನು ಫ್ರ್ಯಾಂಕ್ ಮಾಡಿದ್ದು. ನಂಗೆ ಗೊತ್ತು ಅವ್ರ ನನಗೆ ಅಳು ಬರ್ತಾ ಇಲ್ಲ, ಬಟ್ ಕಣ್ಣೆಲ್ಲ ಉಚ್ಕೊಂಡೆ, ಅಳು ಬರ್ಲಿ ಅಳು. ನನಗೆ ಲಿಚ್ಚ ಆಗ್ಲಿಲ್ಲ. ನಾವಮ್ಮ ಏನಾದ್ರೂ ಮಾಡಿ ಬೈಲಿ, ಕೆಟ್ಟದಾಗ ಬೈತಾರೇನೋ, ಕೆಟ್ಟ ಬದಲಲ್ಲಿ ಏನಾದರೂ ಒಂದು ಬೈತಾರೇನೋ ಅಂದ್ಕೊಂಡೆ. ಅದನ್ನು ಪ್ರ್ಯಾಂಕ್ ಮಾಡೋಕ್ಕೆ ಮುಂಚೆ ನನಗೆ ಕೈ ಕಾಲೆಲ್ಲ ನಡುಕ್ತೈತೆ. ಯಾವತ್ತೂ ನಾನು ಈ ಥರ ಪ್ರ್ಯಾಂಕ್ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು ಅಂತ. ಹೆಂಗನ್ಸ್ತು ಈ ಪ್ರ್ಯಾಂಕ್? ನಾನೇನು ಏನು ಅನಿಸಿಲ್ಲ. ಯಾಕೆ? ನಂಗೆ ಗೊತ್ತಿ ಫೇಲ್ ಆಗಿದ್ದೀನಿ. ಹಂಗೂ ಅವ್ರಿಗೆ ಡೌಟು, ಫೇಲ್ ಅಂತ ನೋಡಿದ್ರೆ ಅವ್ರಿಗೆ ಡೌಟ್ ಗೊತ್ತೈತೆ. ಏನೋ ಮಾಡಿರ್ತಿ ಗಿಮಿಕ್, ಏನೇನೋ ಮಾಡ್ತಾರಲ್ಲ, ಎಡಿಟ್ ಮಾಡಿದೀನಿ ಅನ್ಕೊಂಡ. ಆಮೇಲೆ ಈ ತಮ್ಮ ಫೇಲಗಳೇ ಹ್ಞೂ ಅವ್ನು ಬಂದಿದ್ದೆ. ಮಾಡಿ ತಿಂಡಿ ಮಡಗಿದ್ದೀನಿ ಸರ್. ಏನು ತಿಂಡಿ? ಪಾಸಾಗಿರುತ್ತೆ. ಓ ಹ್ಯಾಪಲ್ಗೆ ಥ್ಯಾಂಕ್ ಯು. ನೀನು ಆರಾಮಾಗಿ ಚಿಲ್ಲಕ್ಕೆ ತಗೊಂಡ್ರೆ, ರಿಯಲ್ ಆಗಿ ಫೇಲ್ ಆಗಿದ್ರು ನೀನು ರಿಯಲ್ ಆಗಿ ಫೇಲ್ ಆಗಿದ್ರು ನಾನೇನು ಚಿಂತೆ ಮಾಡ್ತೀನಿ. ಹೌದಾ? ಅಂದರೆ ಬರೀದು ಏನು ಪ್ರಪಂಚ ಬರ್ಬಿಟ್ಟು ಹೋಗಿ. ನಮ್ಮ ಕೂಲೆಸ್ಟ್ ಮಮ್ಮಿ ಪರವಾಗಿಲ್ಲ, ಇದುವರೆಗೂ ಫೇಲ್ ಆಗಿಲ್ಲ, ಮುಗಿಸ್ಕೊಂಡಿಲ್ಲ. ಇವತ್ತು ಗೊತ್ತಾಯ್ತು ನನಗೆ, ನನ್ನ ಎಜುಕೇಶನ್ ಎಲ್ಲ ಮುಗ್ದಾಗ ಗೊತ್ತಾಗ್ತೈತೆ ನಾನು ಫೇಲ್ ಆಗಿದ್ರು ಏನು ಬೈತಾ ಇರಲಿಲ್ಲ ಅಂತ.
ಅದು ಫೇಲ್ ಆಗಿಲ್ಲ. ತಮ್ಮ 10th ಫೇಲ್ ಆದಾಗೆ ಬೈದಿಲ್ಲ ಅವನ್ನ. ಹೌದು ಹೌದು, ಇನ್ನೊಂದು ಹೇಳ್ಬೇಕು, ನನ್ನ ತಮ್ಮ 10th ಫೇಲ್ 4 ಸಬ್ಜೆಕ್ಟ್ ಫೇಲ್ ಆಗಿದ್ದಾಗ ನಮ್ಮ ಅಮ್ಮ ಏನು ಬೈದಿಲ್ಲ. ಅವ್ನು ಹೋಗಿ ಮಲ್ಕೊಂಡಿದ್ದಾಗ ಊಟ ಮಾಡಿಸ್ತಿದ್ರು ಹೋಗ್ಬಿಟ್ಟು. ಬಿಡು ಏನಾಗಲ್ಲ, ಇನ್ನೊಂದ್ಸತಿ ಬರ್ಕೊ ಅಂತ. ಅದು 2 ಸತಿ ಬರ್ಸೋರೆ, ಅವನಿಗೆ ಏನು ಬೈದಿಲ್ಲ. ಇನ್ನು ನಂಗೆ ಬೈತಾರ. ಗೈಸ್, ಫ್ರ್ಯಾಂಕ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿವರೆಗೂ ಯಾರ್ಯಾರು ನನ್ನ ವ್ಲಾಗ್ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಬಾಯ್ ಎವ್ರಿವನ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.